ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗ್ಗವರಪು. ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರಾಗಿರುವಂತಹ ಹಿಂದೂಗಳ ಜೊತೆ ಕ್ರಿಶ್ಚಿಯನ್ಸು, ಬುದ್ಧಿಸ್ಟರ ಮೇಲೂ ಸಹ ಹಲ್ಲೆಗಳು ನಡೀತಾ ಇದೆ, ದಾಳಿ ನಡೀತಾ ಇದೆ. ದೇವಸ್ಥಾನಗಳ ಮೇಲೆ ದಾಳಿಗಳಾಗ್ತಿದ್ದಾವೆ. ಒಂದಷ್ಟು ದೇವಸ್ಥಾನಗಳನ್ನು ಹೊಡೆದು ಹಾಕಿರುವಂತಹ ಘಟನೆಗಳು ಸಹ ಕಳೆದ 4 ತಿಂಗಳಿಂದ ನಡೀತಾನೆ ಇದೆ. ಈಗ ಅದು ಮತ್ತೆ ಒಂದಷ್ಟು ವೇಗವನ್ನು ಪಡ್ಕೊಂಡಿದೆ. ಯಾಕೆಂದರೆ ಮೊನ್ನೆ 3 ದೇವಸ್ಥಾನಗಳಿಗೆ ಚಿತ್ತಗೋಂಗ್ ಅನ್ನುವಂತಹ ಜಿಲ್ಲೆಯಲ್ಲಿ ಹಲ್ಲೆಯಾಗಿದೆ, ದಾಳಿಯಾಗಿದೆ, ದೇವಸ್ಥಾನಗಳಲ್ಲಿ ಧ್ವಂಸ ಆಗಿದೆ. ಎಲ್ಲ ನಡೀತಾ ಇರೋದರ ಹಿನ್ನೆಲೆಯಲ್ಲಿ ಭಾರತ, ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿದಂತಹ ಭಾರತ, ಬಾಂಗ್ಲಾದೇಶಕ್ಕಾಗಿ ಪಾಕಿಸ್ತಾನದ ಮೇಲೆ ದೊಡ್ಡ ಯುದ್ಧವನ್ನೇ ಮಾಡಿದಂತಹ ಭಾರತ, ಬಾಂಗ್ಲಾದೇಶದ ಜೊತೆ ಇಲ್ಲಿಯವರೆಗೆ ನಿಕಟವಾದ ಸಂಬಂಧಗಳನ್ನು ಹೊಂದಿದ್ದಂತಹ ಭಾರತ ಇವತ್ತು ಅಲ್ಲಿನ ಅಲ್ಪಸಂಖ್ಯಾತರಾದ ಹಿಂದೂಗಳ ಪರವಾಗಿ ಧ್ವನಿ ಎತ್ತಬೇಕು ಅಂದರೆ ನೈತಿಕತೆ ಇಲ್ಲದೆ ನರಳುತ್ತಾ ಇದೆ, ಒದ್ದಾಡ್ತಾ ಇದೆ. ಹಾಗೂ ಧೈರ್ಯ ಮಾಡಿ ಬಾಂಗ್ಲಾದೇಶದ ಹಿಂದೂಗಳನ್ನು ರಕ್ಷಿಸಿ ಅಂತ ಭಾರತ ಸರ್ಕಾರ ಹೇಳಿದ್ರೆ ಅಲ್ಲಿಂದ ತಿರುಗೇಟು ಬರ್ತಾ ಇದೆ. ಅಲ್ಲಿರುವಂತಹ ಏನು ಆಂತರಿಕ ಸರ್ಕಾರ ಇದೆ, ಅದರ ಸಲಹೆಗಾರರಾಗಿರುವಂತಹ ಮೊಹಮ್ಮದ್ ಯೂಸುಫ್ ಸರ್ಕಾರ ಭಾರತಕ್ಕೆ ಬುದ್ಧಿ ಹೇಳ್ತಾ ಇದೆ. ಭಾರತ ಅಲ್ಪಸಂಖ್ಯಾತರ ವಿಚಾರದಲ್ಲಿ ಇಬ್ಬಗೆಯ ನೀತಿಯನ್ನು ಅನುಸರಿಸ್ತಾ ಇದೆ. ತನ್ನ ದೇಶದಲ್ಲಿ ಅಲ್ಪಸಂಖ್ಯಾತರನ್ನು ಹೇಗೆ ನಡೆಸ್ಕೊಳ್ತಿದೆ ಅನ್ನೋದನ್ನು ಮೊದಲು ಅದು ನೋಡಲಿ ಅಂತ. ಇನ್ನೊಂದು ಕಡೆ ಬಾಂಗ್ಲಾದೇಶದ ಮಂತ್ರಿಯೊಬ್ಬರು ಹೇಳ್ತಾರೆ, ಭಾರತಕ್ಕೆ ಯಾವ ನೈತಿಕತೆ ಇದೆ, ನಮಗೆ ಪಾಠ ಮಾಡೋದಕ್ಕೆ ಅಲ್ಪಸಂಖ್ಯಾತರನ್ನು ಹೇಗೆ ನೋಡ್ಕೋಬೇಕು ಅಂತ ನಮಗೆ ಗೊತ್ತಿದೆ. ಅದು ಸಂಭಲ್ನಲ್ಲಿ, ಉತ್ತರ ಪ್ರದೇಶದ ಸಂಭಲ್ನಲ್ಲಿ ಮೊನ್ನೆ ತಾನೇ 5 ಜನ ಮುಸ್ಲಿಮರನ್ನು ಕೊಂದು ಹಾಕಿದೆ. ಅಂತಹ ಭಾರತ ನಮಗೇನು ಪಾಠ ಮಾಡೋದು ಅಂತ ಅವರು ಹೇಳ್ತಿದ್ದಾರೆ. ಸೊ ಇದು ಸದ್ಯಕ್ಕೆ ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಭಾರತಕ್ಕೆ ಪಕ್ಕದ ರಾಷ್ಟ್ರ, ನಾವೇ ಜೀವ ಕೊಟ್ಟಂತಹ ರಾಷ್ಟ್ರ, ನಾವೇ ಸ್ವಾತಂತ್ರ್ಯ ಕೊಡಿಸಿದಂತಹ ರಾಷ್ಟ್ರ ಕೊಡ್ತಾ ಇರುವಂತಹ ಮರ್ಯಾದೆ ಮತ್ತು ಉತ್ತರ. ಅದಕ್ಕೆ ಹೊಣೆ ಯಾರು ಅನ್ನೋದ್ರ ಬಗ್ಗೆ ಆಮೇಲೆ ಬರ್ತೀನಿ. ಅದಕ್ಕಿಂತ ಮೊದಲು ಈಗ ಬಾಂಗ್ಲಾದೇಶದಲ್ಲಿ ಲೇಟೆಸ್ಟ್ ಕಾನ್ಫ್ಲಿಕ್ಟ್ ಏನಾಗಿದೆ ನಿಮಗೆಲ್ರಿಗೂ ಗೊತ್ತಿದೆ. 4 ತಿಂಗಳ ಹಿಂದೆ ಅಲ್ಲಿ ಸ್ಟೂಡೆಂಟ್ ಅಪ್ರೈಸಿಂಗ್ ಆಗಿತ್ತು. ವಿದ್ಯಾರ್ಥಿಗಳ ಹೋರಾಟ ತೀವ್ರಗತಿಯಾಗಿ ಕ್ರಾಂತಿಯ ರೂಪ ಪಡ್ಕೊಳ್ತು, ಹಿಂಸಾತ್ಮಕ ಕ್ರಾಂತಿ ರೂಪ ಪಡ್ಕೊಳ್ತು. ಸುಮಾರು 1,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜೀವ ಕಳ್ಕೊಂಡು ಶೇಖ್ ಹಸೀನಾ ಸರ್ಕಾರವನ್ನು ಕಿತ್ತು ಬಿಸಾಕಿದ್ರು. ಶೇಖ್ ಹಸೀನಾ ಜೀವ ಉಳಿಸ್ಕೊಳ್ಳೋದಕ್ಕೆ ಬಾಂಗ್ಲಾದೇಶದಿಂದ ಪರಾರಿಯಾಗಿ ಭಾರತಕ್ಕೆ ಬಂದು ಒಂದು ಅಜ್ಞಾತ ಸ್ಥಳದಲ್ಲಿ ವಾಸ ಮಾಡ್ತಿದ್ದಾರೆ. ಭಾರತ ಕೊಡ್ತಿರುವಂತಹ ಆಶ್ರಯದ ಆಧಾರದ ಮೇಲೆ ಜೀವ ಉಳಿಸ್ಕೊಂಡು ಇಲ್ಲಿದ್ದಾರೆ. ಅಂತಹ ಪರಿಸ್ಥಿತಿ ನಿರ್ಮಾಣ ಆದ ನಂತರ ಅಲ್ಲಿ ಹಿಂದೂಗಳ ಮೇಲೆ ಮೈನಾರಿಟೀಸ್, ಓವರಾಲ್ ಮೈನಾರಿಟಿ, ಹಿಂದೂಗಳು ಮಾತ್ರ ಅಲ್ಲ, ಹಿಂದೂಗಳು 8% ಇದ್ದಾರೆ ಬಾಂಗ್ಲಾದೇಶದಲ್ಲಿ. ಅದರ ಜೊತೆಗೆ ಒಂದಷ್ಟು ಕ್ರಿಶ್ಚಿಯನ್ಸ್ ಇದ್ದಾರೆ, ಬೌದ್ಧಿಸ್ಟರು ಇದ್ದಾರೆ. ಅವರೆಲ್ಲರ ಮೇಲೂ ಸಹ ದಾಳಿಗಳಾಗ್ತಿದೆ ಅನ್ನುವಂಥದ್ದು ಇತ್ತೀಚೆಗೆ ಕೇಳಿ ಬರ್ತಾ ಇರುವಂತಹದ್ದು ಮತ್ತು ಬರ್ತಿರುವಂತಹ ಸುದ್ದಿಗಳು. ಕೆಲವು ಅಂಕಿಅಂಶಗಳ ಪ್ರಕಾರ ಇಲ್ಲಿಯವರೆಗೆ ಸುಮಾರು 2,000 ದಾಳಿ ಪ್ರಕರಣಗಳು ಅಥವಾ ಹಲ್ಲೆ ಪ್ರಕರಣಗಳು ಅಲ್ಪಸಂಖ್ಯಾತರನ್ನು ಒಟ್ಟಾರೆಯಾಗಿ ಹಿಂದೂಗಳ ಮೇಲೆ ಹೆಚ್ಚಾಗಿರುವಂಥದ್ದು. ಯಾಕೆಂದರೆ ಹಿಂದೂಗಳ ಪಾಪ್ಯುಲೇಷನ್ ಹೆಚ್ಚಿದೆ ಅಲ್ಲಿ. ಹಿಂದೂಗಳು, ಬುದ್ಧಿಸ್ಟರು ಮತ್ತು ಕ್ರೈಸ್ತರ ಮೇಲೆ ನಡೆದಿರುವಂತಹದ್ದು 2,000 ಪ್ರಕರಣಗಳನ್ನು ಒಂದು ಸ್ವತಂತ್ರ ಸಂಸ್ಥೆ ಅಲ್ಲಿ ಲೆಕ್ಕ ತೋರಿಸ್ತಾ ಇದೆ. ಅದು ಆಚೆ ಈಚೆ ಆಗಬಹುದು. ಆ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಫ್ಲ್ಯಾಶ್ ಪಾಯಿಂಟ್ ಬಂದಿದ್ದು ಕಳೆದ 3-4 ದಿನಗಳ ಹಿಂದೆ. ಯಾವಾಗಂದರೆ ಚಿನ್ಮಯ್ ಕೃಷ್ಣದಾಸ್ ಅನ್ನುವಂತಹ ಹಿಂದೂ ಮುಖಂಡ ಅಂತ ಕರೆಸ್ಕೊಳ್ಳುವಂತಹ, ಹಿಂದೂ ಸಮುದಾಯದ ಲೀಡರ್ ಅಂತ ಕರೆಸ್ಕೊಳ್ಳುವಂತಹ ವ್ಯಕ್ತಿಯನ್ನು ಬಂಧಿಸಿದ್ರು. ಚಿನ್ಮಯ್ ಕೃಷ್ಣದಾಸ್ ಇವರು ಆ್ಯಕ್ಚುಲಿ ಇಸ್ಕಾನ್ನ ಮಾಜಿ ಸದಸ್ಯ. ಸದ್ಯಕ್ಕೆ ಇಸ್ಕಾನ್ನಲ್ಲಿಲ್ಲ. ಯಾಕಂದರೆ ಜುಲೈ ತಿಂಗಳಲ್ಲಿ ಅವರ ಮೇಲೆ ಶಿಸ್ತು ಕ್ರಮದ ಆಧಾರದ ಮೇಲೆ ಇಸ್ಕಾನ್ ಸಂಸ್ಥೆನೇ ಅವರನ್ನು ಉಚ್ಚಾಟನೆ ಮಾಡಿದೆ. ಅವರು ಇಸ್ಕಾನ್ನ ಭಾಗವಾಗಿಲ್ಲ. ಆದರೆ ಅಲ್ಲಿ ಇನ್ನೊಂದು ಸಂಸ್ಥೆ ಇದೆ, ಸನಾತನ್ ಜಾಗರಣ್ ಮಂಚ್ ಅಂತ ಇದೆ. ಆ ಒಂದು ಸಂಸ್ಥೆಯಲ್ಲಿ ಅವರು ಒಂದು ಮುಖ್ಯ ಹುದ್ದೆಯಲ್ಲಿದ್ದಾರೆ. ಅವರನ್ನು ಬಾಂಗ್ಲಾದೇಶದ ಪೊಲೀಸರು ಮೊನ್ನೆ ಬಂಧಿಸಿದ್ದಾರೆ. ಯಾಕೆ ಬಂಧಿಸಿದ್ದಾರೆ ಅಂದರೆ ದೇಶದ್ರೋಹದ ಒಂದು ಕೇಸ್ ಬಂದಿದೆ ಅವರ ಮೇಲೆ, ಅದಕ್ಕಾಗಿ ಬಂಧಿಸಿದ್ದಾರೆ. ಈ ದೇಶದ್ರೋಹದ ಕೇಸು ಹೇಗೆ ಬಂತು? ಸನಾತನ್ ಜಾಗರಣ್ ಮಂಚ್ ಅನ್ನುವಂತಹ ಸಂಘಟನೆ
ಇವರ ನೇತೃತ್ವದಲ್ಲಿ, ಚಿನ್ಮಯ್ ಕೃಷ್ಣದಾಸ್ ಅನ್ನುವರ ನೇತೃತ್ವದಲ್ಲಿ ಬಾಂಗ್ಲಾದೇಶದಲ್ಲಿ ಪ್ರತಿಭಟನೆಗಳನ್ನು ಆರಂಭಿಸ್ತು. ಅಲ್ಪಸಂಖ್ಯಾತರ ಮೇಲೆ, ಹಿಂದೂಗಳ ಮೇಲೆ ಹಲ್ಲೆ ಆಗ್ತಿದೆ, ದೇವಸ್ಥಾನಗಳನ್ನು ಹೊಡೆದು ಹಾಕ್ತಿದ್ದಾರೆ, ದೇವಸ್ಥಾನಗಳ ಮೇಲೆ ಒಂದು ರೀತಿಯಾದಂತಹ ಕಲ್ಲು ತೂರಾಟ, ದಾಂಧಲೆ, ಧ್ವಂಸ ಮಾಡೋದು ನಡೀತಾ ಇದೆ ಅಂತ ಪ್ರತಿಭಟನೆಗಳನ್ನು ಮಾಡಿದ್ರು. 8 ಅಂಶಗಳ ಬೇಡಿಕೆಗಳನ್ನು ಮುಂದೆ ಇಟ್ಕೊಂಡು ಅವರು ಪ್ರತಿಭಟನೆಗಳನ್ನು ಮಾಡ್ತಿದ್ರು. ಅದರ ಭಾಗವಾಗಿ ದೊಡ್ಡದೊಂದು ಸಮಾವೇಶವನ್ನು ಇವರು ಏರ್ಪಡಿಸಿದರು. ಚಿತ್ತೋರ್ಪುರ ಅನ್ನುವಂತಹ ಜಾಗದಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಆಚರಿಸಿದ್ರು. ಅಲ್ಲಿ ಲಕ್ಷಾಂತರ ಹಿಂದೂಗಳು ಭಾಗವಹಿಸಿದರು. ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಒಂದು ರಾಷ್ಟ್ರಧ್ವಜದ ಕಂಬ, ಅದಕ್ಕೆ ಬಾಂಗ್ಲಾದೇಶದ ರಾಷ್ಟ್ರಧ್ವಜ ಹಾರಿಸಲಾಗಿತ್ತು. ಅದನ್ನು ಹತ್ತಿದಂತಹ ಹಿಂದೂ ಯುವಕ ಒಬ್ಬ ಅಥವಾ ಆ ಗುಂಪು ಆ ರಾಷ್ಟ್ರದ ಧ್ವಜಕ್ಕೂ ಮೇಲೆ ಎತ್ತರದಲ್ಲಿ ಕೇಸರಿ ಧ್ವಜವನ್ನು ಹಾರಿಸ್ತಾನೆ. ಕೇಸರಿ ಧ್ವಜ ಹಾರಿಸಿದ್ದರ ವಿರುದ್ಧವಾಗಿ BNP ಪಕ್ಷದ ಸದಸ್ಯ, ಅಲ್ಲಿರುವಂತಹ ಇನ್ನೊಂದು ವಿಪಕ್ಷ ಅದು BNP, ಫಿರೋಜ್ ಖಾನ್ ಅನ್ನುವಂತಹ ಮುಖಂಡ ದೂರು ಕೊಡ್ತಾನೆ, ದೇಶದ್ರೋಹದ ಕೇಸ್ ಕೊಡ್ತಾನೆ. ಇಲ್ಲಿ ದೇಶದ ಬಾವುಟಕ್ಕೆ ಅವಮಾನ ಆಗಿದೆ, ಬಾವುಟಕ್ಕಿಂತಲೂ ಮೇಲೆ ಅದೇ ಕಂಬದಲ್ಲಿ ಬಾವುಟವನ್ನು ದಾಟಿ ಮೇಲಕ್ಕೆ ಹೋಗಿ ಧರ್ಮದ ಬಾವುಟವನ್ನು ಹಾರಿಸಿದ್ದಾರೆ ಅಂತ. ಆ ಒಂದು ಪ್ರತಿಭಟನೆ ಅಥವಾ ಆ ಸಮಾವೇಶದ ಮುಖ್ಯಸ್ಥ ಯಾರಾಗಿದ್ದು ಚಿನ್ಮಯ್ ಕೃಷ್ಣದಾಸ್. ಹಾಗಾಗಿ ಚಿನ್ಮಯ್ ಕೃಷ್ಣದಾಸ್ ವಿರುದ್ಧ ಕೂಡ ಕೇಸ್ ಆಯಿತು, ಅವರನ್ನು ಬಂಧಿಸಲಾಯಿತು. ಅವ್ರ ಜೊತೆಗೆ ಇನ್ನೂ 18 ಜನರ ವಿರುದ್ಧ ಕೂಡ FIR ಆಗಿದೆ ಅಲ್ಲಿ ದೇಶದ್ರೋಹದ ಪ್ರಕರಣದಲ್ಲಿ. ಆ ಹಿನ್ನೆಲೆಯಲ್ಲಿ ಅವರನ್ನು ಬಂಧಿಸಿ ಕೋರ್ಟ್ಗೆ ಕರ್ಕೊಂಡು ಹೋಗಲಾಯಿತು. ಆದರೆ ಕೋರ್ಟು ಅಲ್ಲಿ ಅವರಿಗೆ ಚಿತ್ತಗಾಂಗ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಬೇಲ್ ಕೊಡೋದಕ್ಕೆ ನಿರಾಕರಿಸಿದೆ. ಬೇಯ್ಲು ಕೊಡೋಕ್ಕೆ ಬರಲ್ಲ ಅಂತ ಹೇಳಿದೆ, ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಅದು ಸಹ ದೊಡ್ಡ ಮಟ್ಟದಲ್ಲಿ ಈಗ ಭಾರತದಿಂದ ವಿರೋಧ ವ್ಯಕ್ತ ಆಗಿದೆ. ಅಲ್ಲಿ ಶಾಂತಿಪೂರ್ವಕವಾಗಿ ಪ್ರತಿಭಟನೆ ಮಾಡ್ತಿರುವಂತಹ, ಹಕ್ಕುಗಳನ್ನು ಪ್ರತಿಪಾದಿಸ್ತಾ ಇರುವಂತಹ ಹಿಂದೂಗಳನ್ನು ಬಂಧಿಸಲಾಗ್ತಿದೆ, ಅವರನ್ನು ಜೈಲಿಗೆ ಹಾಕಲಾಗ್ತಿದೆ, ಅವ್ರ ಮೇಲೆ ಹಲ್ಲೆಗಳಾಗ್ತಿದ್ದಾವೆ ಅಂತ ಇಲ್ಲಿ ಭಾರತ ಸರ್ಕಾರ ಮತ್ತು ಭಾರತ ಸರ್ಕಾರದ ಭಾಗವಾಗಿರುವ ಮಂತ್ರಿಗಳು ಎಲ್ಲರೂ ಹೇಳ್ತಿದ್ದಾರೆ. ಪ್ಲಸ್ ನಿಮಗೆ ಗೊತ್ತಿರೋ ಹಾಗೆ ಧರ್ಮವನ್ನು ರಾಜಕಾರಣಕ್ಕೆ ಬಳಸ್ಕೊಳ್ಳುವಂತಹ BJP ಮತ್ತು ಒಂದಷ್ಟು ಗುಂಪುಗಳೇನಿದ್ದಾವೆ, ಹಿಂದುತ್ವ ಹೆಸರಿನ ಗುಂಪುಗಳು, ದಿನ ಬೆಳಗಾದರೆ ಮುಸ್ಲಿಮರ ವಿರುದ್ಧ ದ್ವೇಷ ಕಾರ್ಕೊಂಡು, ಮುಸ್ಲಿಮರ ವಿರುದ್ಧ ಆರೋಪಗಳನ್ನು ಮಾಡಿಕೊಂಡು, ಮುಸ್ಲಿಮರ ಮೇಲೆ ದಾಳಿ ಮಾಡೋದು, ಹಸುವಿನ ಹೆಸರಿನಲ್ಲಿ ಇನ್ಯಾವುದೋ ಹೆಸರಿನಲ್ಲಿ ಅವರನ್ನು ಹಲ್ಲೆ ಮಾಡೋದು, ಕೊಲೆ ಮಾಡೋದು ನಡೀತಾನೆ ಇದೆ. ನಿಮಗೆ ಸಹ ಗೊತ್ತಿದೆ, ಅದು ಭಾರತದಲ್ಲಿ ನಿರಂತರ. ಅಂತಹವರು ಸಹ ಇಲ್ಲಿ ಕೂತ್ಕೊಂಡು ಅಬ್ಬರಿಸ್ತಾ ಇದ್ದಾರೆ, ಹಿಂದೂಗಳ ಮೇಲೆ ಅಲ್ಲಿ ಹಲ್ಲೆ ಆಗ್ತಿದೆ ಅಂತ. ಈ ಒಂದು ಇದಕ್ಕೇನೆ ನಾನು ಆರಂಭದಲ್ಲಿ ಹೇಳ್ದಂಗೆ ಬಾಂಗ್ಲಾದೇಶ ಕಡೆಯಿಂದ ಸಹ ಉತ್ತರ ಬಂದಿದೆ. ಮೊದಲು ನಿಮ್ಮ ಅಂಗಳವನ್ನು ನೀವು ನೋಡ್ಕೊಳ್ಳಿ, ನೀವು ಅಲ್ಪಸಂಖ್ಯಾತರನ್ನು ಹೇಗೆ ನಡೆಸ್ಕೊಳ್ತಿದ್ದೀರಿ ಅನ್ನೋದನ್ನು ನೋಡಿ ಆಮೇಲೆ ಮಾತಾಡಿ. ನಮಗೆ ಬುದ್ಧಿ ಹೇಳಕ್ಕೆ ಬರಬೇಡಿ, ಇದು ನಮ್ಮ ಆಂತರಿಕ ಸಮಸ್ಯೆ, ನಾವು ಬಗೆಹರಿಸ್ಕೊಳ್ತೀವಿ. ಹೂ ಆರ್ ಯು ಟು ಇಂಟರ್ಫಿಯರ್ ಅನ್ನೋದು ಬಾಂಗ್ಲಾದೇಶದ ವಾದ. ಸೊ ಈಗ ಅಷ್ಟೆಲ್ಲ ಆಗಿ ಅವರನ್ನು ಜೈಲ್ಗಟ್ಟಲಾಗಿದೆ. ಇಸ್ಕಾನ್ ಸಂಸ್ಥೆಯಲ್ಲಿ ಅವರಿಲ್ಲ ಅಂದರೂ ಸಹ ಇಸ್ಕಾನ್ ಅಲ್ಲಿ ಒಂದು ಪ್ರಮುಖವಾದಂತಹ ಹಿಂದೂಗಳ ಶ್ರದ್ಧಾ ಕೇಂದ್ರವಾಗಿದೆ. ಅದನ್ನು ಬ್ಯಾನ್ ಮಾಡಬೇಕು, ಅದೊಂದು ಮೂಲಭೂತವಾದಿ ಸಂಘಟನೆ ಅಂತ ಒಂದು ಅರ್ಜಿಯನ್ನು ಕೋರ್ಟಲ್ಲಿ ಹಾಕಲಾಗಿದೆ. ಆ ಅರ್ಜಿಗೆ ಆಧಾರ ಏನು? ಒಂದು ನ್ಯೂಸ್ ಪೇಪರ್ನಲ್ಲಿ ಬಂದಿರುವಂತಹ ಸಣ್ಣ ವರದಿಯನ್ನೇ ಮುಂದಿಟ್ಕೊಂಡು ಇಸ್ಕಾನನ್ನು ಬ್ಯಾನ್ ಮಾಡಬೇಕು ಅಂತ ಬಾಂಗ್ಲಾದೇಶದಲ್ಲಿ ಲಾಯರ್ ಒಬ್ಬರು ಅಲ್ಲಿ ಕೇಸ್ ಹಾಕಿ ಕೂತಿದ್ದಾರೆ. ಕೋರ್ಟ್ ಸದ್ಯಕ್ಕೆ ಬ್ಯಾನ್ ಮಾಡಿಲ್ಲ, ಆದರೆ ಆ ಅರ್ಜಿಯನ್ನು ತಿರಸ್ಕಾರ ಮಾಡಿಲ್ಲ. ಇದು ಗಮನಿಸಬೇಕಾದಂತಹ ಅಂಶ. ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ಆಧಾರದ ಮೇಲೆ ಒಂದು ಕೇಸ್ ಬರುತ್ತೆ, ಒಂದು ಸಂಘಟನೆಯನ್ನು ಬ್ಯಾನ್ ಮಾಡಬೇಕು ಅಂತ ಬರುತ್ತೆ, ಆದರೆ ಕೋರ್ಟ್ ಅದನ್ನು ರಿಜೆಕ್ಟ್ ಮಾಡಲ್ಲ. ಮುಂದಕ್ಕೆ ನೋಡೋಣ, ಸದ್ಯಕ್ಕೆ ಮಾಡೋದು ಬೇಡ, ಇನ್ನೊಂದಷ್ಟು ಆಧಾರಗಳನ್ನು ತಗೊಂಡು ಬನ್ನಿ ಅಂತ ಹೇಳುತ್ತೆ. ಅಂದರೆ ಇಸ್ಕಾನ್ ಮೇಲೆ ತೂಗುಗತ್ತಿ ಇನ್ನೂ ಅಲ್ಲಿ ಇದೆ ಅಂತ ಅರ್ಥ ಕೋರ್ಟ್ ಮೂಲಕ. ಸೊ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಮತ್ತೆ ಇನ್ನೊಂದು ಇಸ್ಕಾನ್ನ ಇದ್ದಂತಹ ಸದಸ್ಯರನ್ನು ಅಲ್ಲಿ ಬಂಧಿಸಲಾಗಿದೆ. ಇಸ್ಕಾನ್ ಸದಸ್ಯ ಇನ್ನೊಬ್ಬರು ಬಂಧನ ಆಗಿದೆ. ಶ್ಯಾಮ್ದಾಸ್ ಪ್ರಭು ಅನ್ನುವವರ ಬಂಧನವನ್ನು ಇವತ್ತು ಮಾಡಿದ್ದಾರೆ. ಸೊ ಇಷ್ಟೆಲ್ಲ ಘಟನೆಗಳು ನಡೀತಾ ಇದೆ. ಮೊನ್ನೆ ತಾನೇ 3 ದೇವಸ್ಥಾನಗಳನ್ನು ಧ್ವಂಸ ಮಾಡಲಾಗಿದೆ. ಇಷ್ಟೆಲ್ಲವೂ ನಡೀತಾ ಇದೆ. ಈಗ ಎರಡನೇ ಭಾಗಕ್ಕೆ, ಆರಂಭದಲ್ಲಿ ನಾನು ಹೇಳದ್ನಲ್ಲ ಆ ಭಾಗಕ್ಕೆ ಬರೋದಾದರೆ, ಭಾರತ ಈ ಸನ್ನಿವೇಶದಲ್ಲಿ ಬಾಂಗ್ಲಾದೇಶವನ್ನು, ಈ ಮೊದಲಾದರೆ ಬಾಂಗ್ಲಾದೇಶದ ಯಾವುದೇ ವಿಚಾರ ಇದ್ದರೂ ಭಾರತದ ಮಾತುಗೊಂದು ಬೆಲೆ ಇರ್ತಿತ್ತು. ಆದರೆ ಅದು ಈಗ ಇಲ್ಲ. ಅದಕ್ಕೆ
ಫಾರಿನ್ ಪಾಲಿಸಿ, ನರೇಂದ್ರ ಮೋದಿ ಸರ್ಕಾರ ಬಂದ ನಂತರ ಫಾರಿನ್ ಪಾಲಿಸಿ ಏನಾಯಿತು, ಯಾವ ರೀತಿ ಹಳ್ಳ ಹಿಡಿದಿದೆ ಅನ್ನೋದು ನಮಗೆಲ್ರಿಗೂ ಗೊತ್ತು. ನೇಪಾಳನೂ ನಮಗೆ ಮರ್ಯಾದೆ ಕೊಡಲ್ಲ, ಮಾಲ್ಡೀವ್ಸ್ ಮರ್ಯಾದೆ ಕೊಡಲ್ಲ. ನಮ್ಮ ಸೇನೆಯಿಂದ ರಕ್ಷಣೆ ಪಡ್ಕೊಳ್ತಿರುವಂತಹ ಭೂತಾನ್ ಸಹ ನದಿ ನೀರಿನ ವಿಚಾರವಾಗಿ ಭಾರತಕ್ಕೆ ಆವಾಸ ಹಾಕುತ್ತೆ. ಚೈನಾದವರು ಭಾರತದ ಒಳಗೆ ಬಂದು ಕೂತ್ಕೊಳ್ತಾರೆ, ಸುಳ್ಳು ಹೇಳ್ತಾರೆ, ಯಾರೂ ಬಂದಿಲ್ಲ, ನಮ್ಮ ಭೂಮಿ ತಗೊಂಡೇ ಇಲ್ಲ ಅಂತ. ಆದರೆ ಚೈನಾದವ್ರ ಜೊತೆ ಕೂತ್ಕೊಂಡು ನಮ್ಮ ಭೂಮಿ ವಾಪಸ್ ಕೊಡಿ ಅಂತ ಮೀಟಿಂಗುಗಳು ಮಾಡ್ತಾರೆ, ಅದೆಂಥದ್ದು ಎಕ್ಸಸೈಸ್ಗಳು ನಡೆಸ್ತಾರೆ. ಹಿಂಗೂ ಹೇಳ್ತಾರೆ, ಅವರು ಬಂದೇ ಇಲ್ಲ ಅಂತ ಹೇಳ್ತಾರೆ, ಅವರನ್ನು ವಾಪಸ್ ಹೋಗೋದಕ್ಕೆ ನಾವು ಮೀಟಿಂಗಲ್ಲಿ ಒತ್ತಾಯ ಮಾಡ್ತಿದ್ದೀವಿ ಅಂತಲೂ ಹೇಳ್ತಾರೆ. ಅಂಧಭಕ್ತರು ದೇಶ ತುಂಬ ಇದ್ದಾರೆ. BJP ನರೇಂದ್ರ ಮೋದಿ ಯಾವ ಸುಳ್ಳು ಹೇಳಿದ್ರು ಅದನ್ನು ನಂಬೋದಕ್ಕೆ ಅಂತ ಒಂದು ಗುಂಪಿದೆ. ಅದನ್ನು ವಾಟ್ಸಪ್ನಲ್ಲಿ ಬೇಕಾದ ಮಸಾಲೆ ಹಾಕಿ ತೀಡಿ ಮೇಕಪ್ ಮಾಡಿ ಅದನ್ನು ಸುಂದರವಾಗಿ ಜನರಿಗೆ ಬ್ರೈನ್ ವಾಶ್ ಮಾಡೋಕ್ಕೆ ಬಳಸ್ತಾರೆ. ಅದು ಬೇರೆ ವಿಚಾರ. ಇನ್ನು ಬಾಂಗ್ಲಾದೇಶ ಈಗ ನಮ್ಮ ಮಾತು ಕೇಳ್ತಾ ಇಲ್ಲ, ಪ್ರತ್ಯುತ್ತರ ಕೊಡ್ತಾ ಇದೆ. ಅಂದರೆ ಅದಕ್ಕೆ ಹೊಣೆ ನಾವೇನೆ. ಇಲ್ಲಿ ದಿನ ಬೆಳಗಾದರೆ ಮಸೀದಿಯ ಕೆಳಗೆ ಲಿಂಗ ಇದೆ, ಮಸೀದಿಯ ಕೆಳಗೆ ದೇವಸ್ಥಾನ ಇದೆ ಅಂದ್ಕೊಂಡು ಮುಸ್ಲಿಮರನ್ನು ಕಾಡ್ತಾ ಇರೋದು ಯಾರು? ದಿನ ಬೆಳಗಾದರೆ ಹಸುವಿನ ಹೆಸರಿನಲ್ಲಿ, ಇನ್ಯಾವುದೋ ಅಜಾನ್ ಹೆಸರಿನಲ್ಲಿ, ತಲಾಕ್ ವಿಚಾರದಲ್ಲಿ ಇಂಟರ್ಫಿಯರ್ ಆಗುವಂತಹದ್ದು, ಹಿಜಾಬ್ ವಿಚಾರದಲ್ಲಿ, ಲೌಡ್ ಸ್ಪೀಕರ್ಗಳ ವಿಚಾರದಲ್ಲಿ, ಏನೆಲ್ಲ ವಿಚಾರಗಳಲ್ಲಿ ಮುಸ್ಲಿಮರನ್ನು ದಿನ ಬೆಳಗಾದರೆ ಕಾಡ್ತಾ ಇರೋದು ಯಾರು? ದಿನ ಬೆಳಗಾದರೆ ಮುಸ್ಲಿಮರ ವಿರುದ್ಧ ಪ್ರಧಾನಮಂತ್ರಿ ಖುದ್ದಾಗಿ ದ್ವೇಷ ಭಾಷಣಗಳನ್ನು ಮಾಡ್ತಾರೆ. ಎಲೆಕ್ಷನ್ ಟೈಮಲ್ಲಿ ಮುಸ್ಲಿಮರು ಅದು ಮಾಡಿದ್ರು, ಇದು ಕಿತ್ಕೊಳ್ತಾರೆ, ಅದು ಕಿತ್ಕೊಂಡ್ರು, ನಿಮ್ಮ ಮನೆ ಎಮ್ಮೆನೂ ಬಿಡಲ್ಲ, ನಿಮ್ಮ ಚಿನ್ನ ಬಿಡಲ್ಲ, ನಿಮ್ಮ ಭೂಮಿ ಬಿಡಲ್ಲ, ನಿಮ್ಮ ಹೆಣ್ಣು ಮಕ್ಕಳನ್ನು ಬಿಡಲ್ಲ ಅಂತ ಹಿಮಂತ ಬಿಶ್ವ ಶರ್ಮಾ, ಒಂದು ರಾಜ್ಯದ ಮುಖ್ಯಮಂತ್ರಿ, ಹೇಳುವಂತಹ ಭಾಷಣಗಳನ್ನು ಮಾಡಿಸ್ತೀರಿ. ಇಷ್ಟೆಲ್ಲ ನೀವು ಅಲ್ಪಸಂಖ್ಯಾತರ ವಿರುದ್ಧ ಇಲ್ಲಿ ಮಾಡಿಕೊಂಡು ಇನ್ನೊಂದು ದೇಶ, ಪಕ್ಕದ ದೇಶ, ಅದು ಎಷ್ಟೇ ನಮ್ಮಿಂದ ಈ ಹಿಂದೆ ನಮ್ಮ ಕೈ ಕೆಳಗಿದ್ದರೂ ಸಹ, ನಮ್ಮಿಂದಲೇ ಜೀವ ಪಡ್ಕೊಂಡಿದ್ರು ಸಹ, ಅವರಿಗೆ ಬುದ್ಧಿ ಹೇಳೋಕ್ಕೋದ್ರೆ, ನಾವೇ ನಮ್ಮ ಮಕ್ಕಳಿಗೆ ಬುದ್ಧಿ ಹೇಳೋಕ್ಕೋದ್ರೆ, ನಾವು ಮಾಡಿದ ತಪ್ಪನ್ನು ಅವ್ರು ಮಾಡಿದಾಗ ನಾವು ಬುದ್ಧಿ ಹೇಳೋಕ್ಕೋದ್ರೆ ನೀನು ಅದೇ ತಪ್ಪು ಮಾಡಿದೆಯಲ್ಲ ಅಂತ ಕೇಳ್ತಾರೆ ಅಲ್ವಾ ಮಕ್ಕಳು? ಅದೇ ಪರಿಸ್ಥಿತಿ ಭಾರತಕ್ಕೆ ಇವತ್ತು ಬಂದಿದೆ. ಬಾಂಗ್ಲಾದೇಶ ತಿರುಗಿಸಿ ಕೇಳ್ತಾ ಇದೆ, ನಿಮಗೇನು ನೈತಿಕತೆ ಇದೆ? ನೀವೇನು ಕಟ್ಟೆ ಹಾಕಿರೋದು ಅಲ್ಪಸಂಖ್ಯಾತರನ್ನ ನೀವು ಹೇಗೆ ನಡೆಸ್ಕೊಳ್ತಾ ಇದ್ದೀರಿ? ಅದರ ಬಗ್ಗೆ ನೀವು ಗಮನ ಕೊಡಿ, ನಮಗೆ ಬೇಕಾಗಿಲ್ಲ ಅಂತ. ಮುಸ್ಲಿಮರಿಗೆ ಮತ ಚಲಾಯಿಸುವ ಹಕ್ಕನ್ನೇ ಕಿತ್ಕೊಂಡ್ಬಿಡ್ಬೇಕು ಅಂತ ಇಲ್ಲಿ ಹೇಳಿಕೊಂಡು, ಅಲ್ಲಿ ಹೋಗಿ ಹಿಂದೂಗಳು ಅಲ್ಪಸಂಖ್ಯಾತರು ನಮ್ಮನ್ನು ಕಾಪಾಡಿ, ಹಿಂದೂಗಳನ್ನು ಕಾಪಾಡಿ ಅಂತ ಹೇಳೋದಕ್ಕೆ ಹಕ್ಕಿರುತ್ತಾ? ಅಲ್ಲಿ ನಡೀತಾ ಇರೋದು ತಪ್ಪು. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ, ಅಂದರೆ ಅಲ್ಪಸಂಖ್ಯಾತರ ಮೇಲೆ, ಯಾವುದೇ ದೇಶದಲ್ಲಿ ಯಾವುದೇ ಅಲ್ಪಸಂಖ್ಯಾತರು ಯಾವುದೇ ಸಮುದಾಯದವರಾಗಿದ್ದರೂ ಸಹ ಅವರ ಮೇಲೆ ಬಹುಸಂಖ್ಯಾತರು ದೌರ್ಜನ್ಯ ನಡೆಸಿದ್ರೆ ಅದು ತಪ್ಪು. ಆದರೆ ಅದು ನಮಗೂ ಅನ್ವಯ ಆಗಬೇಕು, ಭಾರತಕ್ಕೂ ಅನ್ವಯ ಆಗಬೇಕು. ಮೊದಲು ನಮ್ಮನ್ನು ನಾವು ತಿದ್ದುಕೋಬೇಕು, ಆಮೇಲೆ ಇನ್ನೊಬ್ಬರಿಗೆ ಹೇಳೋಕ್ಕಂತ ಹೋಗಬೇಕು. ಇದು ಸದ್ಯದ ಪರಿಸ್ಥಿತಿ. ಈ ಪರಿಸ್ಥಿತಿಯಲ್ಲಿ ಮೊಹಮ್ಮದ್ ಯೂಸುಫ್ ಅಲ್ಲಿನ ಆಂತರಿಕ ಸರ್ಕಾರದ ಸಲಹೆಗಾರರಾಗಿ ನೊಬೆಲ್ ಪ್ರೈಸ್ ಗೆದ್ದಿರುವಂತಹ ವ್ಯಕ್ತಿ ಅವ್ರ ಕೈಗೆ ದೇಶವನ್ನು ಕೊಟ್ಟು ಏನೋ ಮುನ್ನಡೆಸ್ತಾರೆ ಅಂತ ಅಲ್ಲಿನ ಜನ ನೋಡ್ತಿರ್ಬೇಕಾದ್ರೆ ಅವರು ಏನು ಮಾಡುವಂತಹ ಪರಿಸ್ಥಿತಿಯಲ್ಲಿಲ್ಲ. ಚುನಾವಣೆಗಳನ್ನು ಘೋಷಣೆ ಮಾಡುವ ಪರಿಸ್ಥಿತಿಯೂ ಬರ್ತಾ ಇಲ್ಲ. ಬಾಂಗ್ಲಾದೇಶ 4 ತಿಂಗಳಿಂದ ಕೊತ ಕುದೀತಾನೆ ಇದೆ. ದಿನ ಬೆಳಗಾದರೆ ಸಂಘರ್ಷ ಆಗ್ತಾನೆ ಇದೆ. ಸ್ಥಿರತೆಯನ್ನು ಕಾಣ್ತಾನೆ ಇಲ್ಲ. ಭಾರತ ಹೆಲ್ಪ್ ಮಾಡೋಕ್ಕೂ ಸಾಧ್ಯ ಆಗ್ತಿಲ್ಲ. ಇದು ಬಾಂಗ್ಲಾದೇಶಕ್ಕೆ ಸದ್ಯಕ್ಕೆ ಒದಗಿ ಬಂದಿರುವಂತಹ ಆಪತ್ತು. ಮತ್ತು ಅಲ್ಲಿನ ಅಲ್ಪಸಂಖ್ಯಾತರು ಅಪಾಯದಲ್ಲಿದ್ದಾರೆ. ಅಲ್ಲಿ ಅಲ್ಪಸಂಖ್ಯಾತರ ಮೇಲೆ ಒಂದಷ್ಟು ದಾಳಿಗಳಾಗ್ತಿದ್ದಾವೆ. ದೇವಸ್ಥಾನಗಳನ್ನು ಧ್ವಂಸ ಮಾಡ್ತಿದ್ದಾರೆ, ಚರ್ಚ್ಗಳನ್ನು ಧ್ವಂಸ ಮಾಡ್ತಿದ್ದಾರೆ, ಬೌದ್ಧರ ಮೇಲೆ ಹಲ್ಲೆಗಳಾಗ್ತಿದ್ದಾವೆ. ಎಲ್ಲವೂ ನಡೀತಾ ಇದೆ. ಇಡೀ ಜಗತ್ತು ಇದರ ಬಗ್ಗೆ ಗಮನ ಕೊಟ್ಟು ಬಾಂಗ್ಲಾದೇಶದಲ್ಲಿ ಸ್ಥಿರತೆಯನ್ನು ತರಬೇಕು. ಯಾಕಂದರೆ ಭಾರತ ಸ್ಥಿರತೆ ತರಬೇಕು ಅಂತ ಹೋದರೆ ಅಲ್ಲಿ ವರ್ಕ್ ಆಗ್ತಿಲ್ಲ. ಪ್ಲಸ್ ಅಲ್ಪಸಂಖ್ಯಾತರ ವಿಚಾರವಾಗಿ ಭಾರತ ಹೇಳೋಕ್ಕೆ ಹೋದರೆ ಮೊದಲು ನಿಮ್ಮದು ನೀವು ನೋಡ್ಕೊಳ್ಳಿ ಅಂತ ಹೇಳುವ ಪರಿಸ್ಥಿತಿಯಲ್ಲಿ ಬಾಂಗ್ಲಾದೇಶ ಇದೆ. ಅದಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ನಾವೇನೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.